ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ BS ನರ್ಸಿಂಗ್ 2024 ಇವಾಗ ಫಸ್ಟ್ ಸೆಮ್ ಹುಡುಗರದು ಮತ್ತು ಫೈನಲ್ ಇಯರ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ನಡೀತದೆ. ಎಕ್ಸಾಮಿನೇಷನ್ ನೋಡ್ರಿ, ನಾಳೆ ಫಸ್ಟ್ ಸೆಮ್ ಹುಡುಗರಿಗೆ 30 ಮತ್ತು 2ನೇ ತಾರೀಕು ಎಕ್ಸಾಮಿನೇಷನ್ ನಿಮ್ಗೆ ನಡೀತಾ ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಂತಂದರೆ, ಈ ಟೈಮಲ್ಲಿ ನಾಳೆ ಎಕ್ಸಾಮಿನೇಷನ್ ಇತ್ತಂತಂದರೆ ಇವತ್ತಿನಂಗೆ ಆಗಲೇ ಒಂದು ಸರ್ತಿ ಹಿಂದೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ಆದರೆ ಈ ಟೈಮ್ ಏನಪ್ಪ ಅಂತಂದರೆ ಇವತ್ತು ಏನು ಆಡ್ತದೆ ಅಂತಂದರೆ ಗ್ರೂಪೆಲ್ಲ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ಬಹಳ ಜನ ಏನಪ್ಪ ಅಂತಂದರೆ ಬರ್ದಾರೆ ಮತ್ತೆ ಎಕ್ಸ್ಟೆಂಡೆಡ್ ಆಗಿದೆ, ಏನೋ 14 ಮತ್ತು 16ನೇ ತಾರೀಕುವರೆಗೂ ಏನೋ ಎಕ್ಸ್ಟೆಂಡೆಡ್ ಆಗಿದೆ ಅಂತೆ. ನಿಜನಂತಂದು ನೀವು ಗ್ರೂಪಲ್ಲಿ ಮೆಸೇಜ್ ಮಾಡಿದರೆ ಓಕೆ. ಯಾಕಂದರೆ ನನಗೆ ಸಪ್ರೇಟಾಗಿ ಮೆಸೇಜ್ ಬಂದಾಗ ನನಗೆ ಗಮನಕ್ಕೆ ಬರುತ್ತೆ, ಓಹೋ ಗ್ರೂಪಲ್ಲಿ ಏನೋ ನಡೀತಾ ಇದೆ ಅಂತಂದು. ಅವಾಗ ನಾವು ಗ್ರೂಪಲ್ಲಿ ಒಂದು ಸರ್ತಿ ಚೆಕ್ ಮಾಡ್ಕೊಂಡಾಗ ಏನಾಯಿತು, ಏನೋ ಫೇಕ್ ನ್ಯೂಸ್ ಬರ್ತಾ ಇದ್ದಾವೆ ಅಂತಂದರೆ ನಾಳೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಬಗ್ಗೆ ಯಾರೋ ಒಂದು ಏನೋ ಎಡಿಟ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಯ್ತು. ಏನಪ್ಪ ಅಂತಂದರೆ ಎಕ್ಸಾಮಿನೇಷನ್ 14-16 ಅಂತ ಏನು ಇವಾಗ ಪೋಸ್ಟ್ಪೋನ್ ಅಂತ ಅಂತಿದ್ರ, ಯಾರೋ ಒಂದು ಎಡಿಟ್ ಮಾಡಿ ಹಾಕಿದ್ದಾರೆ. ಅದು 200% ಫೇಕ್ ನ್ಯೂಸು. ಯಾರು ಕೂಡ ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ನಾಳೆ ನಿಮಗೆ 30ನೇ ತಾರೀಕು ಏನು ಎಕ್ಸಾಮಿನೇಷನ್ ನಡೀತಾ ಇದೆ, ನಾಳೆ ಎಕ್ಸಾಮಿನೇಷನ್ ನಡೀತೆ, ನೀವು ಬರೀತೀರ. ಆ್ಯಂಡ್ ಇನ್ನೊಂದು ನೆನಪಲ್ಲಿಟ್ಕೋರಿ, ಅದು ಪೋಸ್ಟ್ಪೋನ್ ಮೊದಲಾಗಿದ್ದು ಏನಪ್ಪ ಅಂತಂದರೆ ಎಲೆಕ್ಷನ್ ಇಶ್ಯೂ ಇರೋ ಕಾರಣಕ್ಕಾಗಿತ್ತು. ಇಲ್ಲದೆ ಇತ್ತಂದರೆ ಅವಾಗಲೇ ನಡೀತಾ ಇರ್ತದೆ ಆ್ಯಕ್ಚುಲಿ ಯಾಕಂತಂದರೆ ನಮ್ಮದು ಪೋಸ್ಟ್ಪೋನ್ ಬಗ್ಗೆ 1 ವೀಕ್ ಮುಂಚೆನೇ ಯಾವತ್ತಾದರೂ ಆಗ್ತಿದ್ರು. ಬಟ್ ಎಲೆಕ್ಷನ್ ಸಡನ್ನಾಗಿ ಇದೇ ರೀತಿ ಆಗಿರೋ ಕಾರಣ ಏನು ಮಾಡಿದರು, ನಿಮಗೆ ಎಕ್ಸ್ಟೆಂಡೆಡ್ ಮಾಡಿದರು. ಬಟ್ ನಾಳೆ ನಡೆಯುವಂಥ ಎಕ್ಸಾಮಿನೇಷನ್ ಯಾರಿಂದನೂ ತಪ್ಸೋಕ್ಕಾಗಲ್ಲ. ನೀವು ಚೆನ್ನಾಗಿ ಓದ್ಕೋರಿ. ಇನ್ನೂ ಕೂಡ ಇವತ್ತೆಲ್ಲ ನೈಟ್ ಇದೆ, ಟೈಮ್ ಐತಿ, ಇವಾಗ ಓದ್ಕೋರಿ. ಯಾಕಂತಂದರೆ ಇವತ್ತೇನು ಓದ್ತಾರೆ ಇದೇ ಫೈನಲ್ಲು. ಯಾಕಂತಂದರೆ ಮತ್ತೆ ನೀವು ತಿರ್ಗಿ ಇವು ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಸೈಕಾಲಜಿ, ಸೋಷಿಯಾಲಜಿ ಏನಿದಾವೆ ಮತ್ತೆ ಓದಲ್ಲ ನೀವು ಲೈಫಲ್ಲಿ. ಓದ್ತೀರ ಯಾವಾಗಪ್ಪ ಅಂತಂದರೆ ಆಫ್ಟ್ರು ನೀವು 4th ಇಯರ್ ಮುಗಿದ ತಕ್ಷಣ ಮತ್ತೆ ಒಬ್ಬೊಬ್ಬರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದ್ಬೇಕು ಅನ್ಕೊಂಡಿರ್ತಾರಲ್ಲ ಅವಾಗ ಓದ್ಕೊಂತಾರೆ. ಇಲ್ಲಾಂದ್ರೆ ಮಧ್ಯೆ ನಿಮಗೆ ಒಂದೊಂದು ಸಬ್ಜೆಕ್ಟ್ ಎಲ್ಲ ತೊಗೊಂತೀರ. ಬಟ್ ಇವಾಗಲೇ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಇವಾಗ ಒಂದು ದಿನ ಏನು ಓದ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹೆಡ್ಲೈನ್ ಎಲ್ಲ ಓದ್ಕೊರಿ. ನಾಳೆ 100% ನಡೀತದೆ. ನಾಳೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಏನೇನೆಲ್ಲ ಬೇಕಾಗ್ತದೆ ನೋಡಿ ಅದನ್ನೆಲ್ಲನೂ ಕೂಡ ತೊಗೊಂಡು ಹೋಗ್ರಿ. ಮೀನ್ಸ್ ಏನಪ್ಪ ಅಂತಂದರೆ ನಿಮ್ದು ID ಕಾರ್ಡ್ ಇರ್ಬೋದು, ಕೆಲವೊಂದಿಷ್ಟು ಹಾಲ್ ಟಿಕೆಟ್ ಯಾರು ಕೂಡ ಮಿಸ್ ಮಾಡಬೇಡ್ರಿ. ಆ್ಯಂಡ್ ಕೆಲವೊಂದು 8:30 ಅನ್ನೋಷ್ಟೇ ನೀವು ಒಳಗಡೆ 8:30 ನಿಮ್ಮ ಹಾಲ್ ಒಳಗೆ ಇರಬೇಕಾಗುತ್ತದೆ. ಟೈಮಿಂಗ್ ಮ್ಯಾನೇಜ್ಮೆಂಟು ಎಲ್ಲನೂ ಕೂಡ ಚೆನ್ನಾಗಿ ಬರೀರಿ. ಆ್ಯಂಡ್ ನಾನು ಹೇಳಿದಂಥ ಸ್ಟೆಪ್ ವೈಸ್ ಏನೇನೆಲ್ಲ ಯಾವ ರೀತಿ ಆನ್ಸರ್ ರೀಪ್ರೆಸೆಂಟೇಷನ್ ಮಾಡೋಕೆ ಎಲ್ಲನೂ ಕೂಡ ಚೆನ್ನಾಗಿ ಬರೀರಿ. ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ. ಯಾಕಂತಂದರೆ ನಿಮಗೆ ನಾಳೆನೇ ಎಕ್ಸಾಮ್ ಇರೋ ಕಾರಣ ನಾನು ಇಲ್ಲಿ ವೀಡಿಯೋದಲ್ಲಿ ಮಾತಾಡ್ಕೊತ ಕೂರಲ್ಲ. ಎಲ್ಲರೂ ಕೂಡ ಒಂದಂತರ ಹೇಳಬಲ್ಲೆ, ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮಿನೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಏನಾದರೂ ಒಂದು ನಿಮ್ಗೆ ಏನಾದರೂ ಹೇಳ್ಬೇಕು ಅನಿಸ್ತಂತಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಎಲ್ಲಾದರೂ ಹಾಕಿರ್ತೀನಿ, ಅಲ್ಲಿರ್ರಿ ಅಷ್ಟೇ. ಓಕೆ, ಜಸ್ಟ್ ನೀವು ಅದು ನೋಡ್ಕೊಂಡು ಕೂರ್ರಿ, ಬೇಡ ನೋಡ್ಕೊಂಡು ಕೂರಿ ಅಂತ ನಾನು ಒಮ್ಮೆನೂ ಹೇಳಲ್ಲ. ಯಾಕಂತಂದರೆ ಜಸ್ಟ್ ನೀವು 1 hour ಓದಿದ ತಕ್ಷಣ ಒಂದು 2 minutes ರಿಫ್ರೆಶ್ ಆಗ್ಬೇಕು ಅನ್ಕೊಂಡಿರ್ತಾರ. 2 minutes ಏನು ಸ್ಪೆಂಡ್ ಮಾಡ್ರಿ ಅಂತಂದರೆ ಒನ್ ಟೈಮ್ ಏನಾದರೂ ಗ್ರೂಪಲ್ಲಿ ಏನಾದರೂ ಬಂದಾಯ್ತಾ ಒನ್ ಟೈಮ್ ಚೆಕ್ ಮಾಡಿ. ಯಾಕಂತಂದರೆ ಒನ್ ಟೈಮ್ ನಾವು ಏನಾದರೂ ಇಂಪಾರ್ಟೆಂಟ್ ಅಂತ ಹಾಕಿರ್ಬೋದು, ಏನೋ ಒಂದು ಹಾಕಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಾದರೂ ಚೇಂಜಸ್ ಆಗಿರ್ಬೋದು, ಅದು ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ನೋಟಿಫಿಕೇಶನ್ ಬಂದಿರ್ಬೋದು, ಅದನ್ನ ಏನಾದರೂ ಬಂದು ಹೇಳ್ತಿರ್ತೀವಿ. 1-2 minutes ರಿಫ್ರೆಶ್ ಆಗ್ಬೇಕಂತ ಬಂದಾಗ ಒನ್ ಟೈಮ್ ಗ್ರೂಪ್ ನೋಡ್ಕೊರಿ ಅಷ್ಟೇ. ಓಕೆ, ನಾಳೆವರೆಗೂ ಟೈಮ್ ಐತೆ ನಿಮಗೆ. ಅಂತ ಇವತ್ತಿನಂಗೆ ಹೋದವ್ರಿಗೆ ಆಗಲ್ಲ. ಬಟ್ ಇವಾಗ ಹೆಡ್ಲೈನ್ ಅಂತೂ ಎಲ್ಲನೂ ಕೂಡ ನಿಮಗೆ ಪಟ ಓದ್ಕೊರಿ. ನಾಳೆ ಅನಾಟಮಿ, ಫಿಸಿಯಾಲಜಿ ಎಲ್ಲರೂ ಕೂಡ ಎಕ್ಸಾಮಿನೇಷನ್ ಚೆನ್ನಾಗುತ್ತೆ. ನೀವು ಅನ್ಕೊಂಡಕ್ಕಿಂತ ಕ್ವಶನ್ ಪೇಪರ್ ಈಸಿನೇ ಇರುತ್ತೆ. ಓಕೆ, ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಅಂತ ಕ್ವಶನ್ ಪೇಪರ್ ಏನು ಟಫ್ ಇರಲ್ಲ, ಅದೇ ಕ್ವಶನ್ ಪೇಪರ್ ಇರ್ತದೆ. ಎಲ್ಲರೂ ಕೂಡ ಚೆನ್ನಾಗುತ್ತೆ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ನಮ್ಮ ಒಂದು ಚಾನಲ್ ಕಡೆಯಿಂದ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಬಾಯ್.